भव्या संस्कृतसम्भाषणस्य अभ्यासाय भवत्याः कदा समयावकाशः भवति? कदा इति कथं वदाम्यहम्? एकं दिनं वदतु, तदा अहं मम समयावकाशस्य विषयं वक्तुं शक्नोमि। अस्तु, रविवासरे शक्यते वा? आम्, एकनिमिषम् अहं वदामि। आ, सार्धत्रिवादने भवत्यै शक्यते वा? आम्, भवतु। अस्तु, रविवासरे मिलामः। अद्य रविवासरः अस्ति। हरि ओम् स्मिता, भोजनं कृतवती वा? हरि ओम् भव्या, आम्, इदानीमेव अभवत्। अस्तु, अद्य किं कुर्वः? ह्यः अहं सीताशब्दस्य अभ्यासः अकरवं भव्या। एवं वा, उत्तमम्। अहं तु रामाशब्दस्य अभ्यासम् अकरवम्। अस्तु, तर्हि इदानीम् आवां शब्दानाम् अभ्यासं कुर्वः किम्? आम्, स्मिता, अहं गायनरूपेण गातुम् इच्छामि। भवती शृणोतु कृपया। ओहो, रोचकं भवेत्। गायतु भव्या। अस्तु। रामः रामौ रामाः, हे राम, हे रामौ, हे रामाः, रामं रामौ रामान्, रामेण रामाभ्यां रामैः, रामाय रामाभ्यां रामेभ्यः, रामात् रामाभ्यां रामेभ्यः, रामस्य रामयोः रामाणां, रामे रामयोः रामेषु। साधु साधु, बहु सम्यक् अस्ति। मम गीतापि मधुरा भवति। एवं वा? इदानीम् अहं गायामि। ओहो, गायतु। सीता सीते सीताः, हे सीते, हे सीते, हे सीताः, सीतां सीते सीताः, सीतया सीताभ्यां सीताभिः, सीतायै सीताभ्यां सीताभ्यः, सीतायाः सीताभ्यां सीताभ्यः, सीतायाः सीतयोः सीतानां, सीतायां सीतयोः सीतासु। अस्तु, आवयोः सहपाठिनः कस्याः गीतं मधुरम् इति निर्णयं कुर्युः। भवतु भवतु। धन्यवादः। धन्यवादः। हम्म, समीचीनम्। एवमेव अ, अन्येषां अपि सहयोगः अस्य सम्भाषणस्य कृते लभ्यते चेत् सर्वैरपि एवमेव कञ्चित् कालं पूर्वमेव अस्मिन् विषये विनियोज्य वार्तालापं कृत्वा सिद्धाः यदि भवेयुः तदा अनेके विषयाः नाम तत्र केवलं सम्भाषणस्य विषयः मिलावः इतोपि अग्रे गन्तव्यमिति नाम इदानीं बस् याने गच्छन्तः स्म मार्केट् मध्ये विपणिमध्ये मिलामः कदाचित् ज़ू मध्ये कदाचित् पाकशालायां कदाचित् पाठशालायाम् एवं अ, स्थलनिर्देशं कृत्वा यदि सम्भाषयामः तदा इतोपि अधिकाः शब्दाः तत्र अस्माकं दृष्टिगोचरं भवति। अवश्यं कुर्मः आचार्य। अस्तु पठन्तु अग्रे वाक्यम्। काकः हम्म, शाखायाम् उपविशति। हम्म, ಕಾಗೆಯು ಬ್ರಾಂಚ್ ಮೇಲೆ ಕೂತಿದೆ.
ಒಬ್ರು ಪೂರ್ವ ಓದ್ತಾ ಹೋಗಿ, ಇನ್ನೊಬ್ರು ಅದರ ಜೊತೆಗೆ ಅರ್ಥ ಹೇಳಿ. ಸ ದಿವಾ ಆಕಾಶೇ ಡಯತೆ ನಕ್ತಂ ನೀಡೇ ವಸತಿ. ಹಗಲಿನ ಕಾಲದಲ್ಲಿ, ಹಗಲು ಹೊತ್ತು ಆಕಾಶದಲ್ಲಿ ಡಯತೆ ಅಂದ್ರೆ ಹಾರತ್ತೆ ಅಲ್ವಾ. ನಕ್ತಂ ನೀಡೇ ವಸತಿ. ನಕ್ತಂ ಏನಪ್ಪ? ಓ ನೈಟ್ ನೀಡೇ ವಸತಿ, ನೆಸ್ಟ್ ಇರತ್ತೆ. ಓ ರಾತ್ರಿ ನೀಡೇ ವಸತಿ. ಏನಿದ್ ನಂಗೆ ಅರ್ಥ ಆಗ್ಲಿಲ್ಲ. ಗೂಡಲ್ಲಿ ಇರತ್ತೆ ಅಂತ. ಏನ್ ಗೂಡಲ್ಲಿರತ್ತೆ? ನೆಕ್ಸ್ಟ್ ಅದ್ರದ್ದು ಸ ದಿವ ಅದು ನಾವು ಕಾಕಹ ಬಗ್ಗೆ ಹೇಳ್ತಾ ಇರೋದು. ಸ ದಿವ ಆ ಆಚಾರ್ಯರು, ನೀವು ಮ್ಯೂಟಲ್ಲಿ ಇದ್ದೀರಾ ಮೋಸ್ಟ್ಲಿ ಮಾತಾಡ್ತಾ ಇದ್ರೆ. ಕೇಳಿಸ್ತಾ ಇದೆಯಾ ಭವ್ಯ ಅವರೇ ನಾನು ಮಾತಾಡೋದು? ನೀವ್ ಮಾತಾಡೋದ್ ಕೇಳಿಸ್ತಾ ಇದೆ. ಆ, ಇನ್ಯಾರು ಅವ್ರು ಮಾತಾಡೋದು? ಆ, ಅವ್ರು ಕೇಳಿಸ್ತಿದೆ ಮ್ಯೂಟ್ ಕೇಳಿಸ್ತಿದೆ. ಅಲ್ಲಿ ಇದ್ದಾರೆ. ಆ ಆ ಆ ಅಂದ್ರೆ ಅದು ಆ ಕಾಗೆ ಬೆಳಗ್ಗೆ ಹೊತ್ತು ಓ ಸ ಆಕಾಶದಲ್ಲಿ ದಿವ. ಹಾರತ್ತೆ, ರಾತ್ರಿ ಆ ಹೊತ್ತು ಗೂಡಲ್ಲಿ ಇರತ್ತೆ. ರಾತ್ರಿ ಹೊತ್ತು ಹ್ಮ್. ಗೂಡಲ್ಲಿರತ್ತೆ. ಓಕೆ ಓಕೆ ಓಕೆ. ಹ್ಮ್. ಬೇಕಾಹ ವಾಪೀಶು ವಸಂತಿ. ಹ್ಮ್ ಕಪ್ಪೆಗಳು ವೆಲ್ಲಲ್ಲಿ ವಾಸಿಸುತ್ತವೆ. ತೇ ವರ್ಷಾಸು ರಟಂತಿ. ಅವುಗಳು ಅಂದ್ರೆ ಕಪ್ಪೆಗಳು ಬೇಕಾಹ ಇರೋದಕ್ಕೆ ತೇ. ಹ್ಮ್. ಅಮ್ ವರ್ಷಾಸು. ರೈನಿ ಸೀಸನ್, ಮಳೆಗಾಲದಲ್ಲಿ ಹ್ಮ್ ಕೂಗುತ್ತವೆ. ಹ್ಮ್ ಹೊಟ್ಟೆ ಗುರುಗಳೇ ಒಂದ್ ಡೌಟು. ವರ್ಷನೂ ಮಳೆ, ವೃಷ್ಟಿನೂ ಮಳೆನೇನಾ? ಹೌದು, ಎರಡೂ ಮಳೆ. ವೃಷ್ಟಿ ಅಂದ್ರೆ ನೇರ ಮಳೆ, ವರ್ಷ ಅಂದ್ರೆ ಮಳೆಗಾಲ. ಓಕೆ. ಇವಾಗ ಮಳೆ ಬರ್ತಾ ಇದೆ ಅಂತ ಹೇಳೋದಕ್ಕೆ ವೃಷ್ಟಿ ಅಂತ ಯೂಸ್ ವೃಷ್ಟಿರಾಗತಿದೆ. ಮಾಡ್ಬೇಕಾ? ಹ್ಮ್. ಓಕೆ. ಇದಾನಿಂ ವರ್ಷಾಕಾಲಃ, ಹ್ಮ್. ಇದಾನಿಂ ವೃಷ್ಟಿರ್ಭವತಿ. ವೃಷ್ಟಿರ್ಭವತಿ. ಓಕೆ ಓಕೆ, ಥ್ಯಾಂಕ್ ಯು. ಅಯಂ ಬೇಕಃ ಭೂಮೌ ಪ್ಲವತೆ. ಈ ಕಪ್ಪೆಯು ಭೂಮಿಯ ಮೇಲೆ ಹಾರುತ್ತದೆ. ಹ್ಮ್ ಲತಾಸು. ಇನ್ಯಾರು ಹ್ಮ್ ಓದ್ತೀರಾ? ಲತಾಸು ಕುಸುಮಾನಿ ವಿಕಸಂತಿ. ಹ್ಮ್ ಹೂವುಗಳು ಆ, ಬಳ್ಳಿಗಳಲ್ಲಿ ಅರಳುತ್ತದೆ. ಹ್ಮ್ ಬಳ್ಳಿಗಳಲ್ಲಿ ಕರೆಕ್ಟ್ ಅಲ್ವಾ ಲತಾಸು? ಕರೆಕ್ಟ್. ವಯಂ ತರುಷು ಫಲಾನಿ ಪಶ್ಯಾಮಹ. ನಾವು ಮರದಲ್ಲಿ ಹಣ್ಣುಗಳನ್ನು ನೋಡುತ್ತೇವೇನಾ? ನೋಡು ನೋಡುತ್ತೇವೇನಾ? ಪಶ್ಯಾಮಹ. ಹೌದು. ಓಕೆ. ಸಮುದ್ರೇ ರತ್ನಾನಿ ಜಾಯಂತೆ. ಸಮುದ್ರದಲ್ಲಿ One more line is there. Vayam tarushu phalani pashyamaha. ಅದು ಹೇಳ್ದೆ. Aheli aita. ಹಾ, Okay, I didn't hear it. ಓಕೆ. Okay, ನಾವು there is some. ಮರಗಳಲ್ಲಿ ಹಣ್ಣುಗಳನ್ನು ನೋಡುತ್ತೇವೆ. ಸಮುದ್ರೇ ರತ್ನಾನಿ ಜಾಯಂತೆ. ಸಮುದ್ರದಲ್ಲಿ ರತ್ನಗಳು ಹುಟ್ಟುತ್ತವೆ. ಹ, ಯಾರಾದ್ರೂ ಕಂಟಿನ್ಯೂ ಮಾಡಿ. Naraha bhumo vasanti. Mankind lives on earth. ಹ್ಮ್ People.
Naraha is plural, isn't it? So people live on earth. देवाः स्वर्गे तिष्ठन्ति. ದೇವತೆಗಳು ಸ್ವರ್ಗದಲ್ಲಿ ನೆಲೆಸುತ್ತಾರೆ ಅಂತ ತಗೋಬೋದ ಅದನ್ನ? ಹೌದು. ಅಂದ್ರೆ ನಿಲ್ಲುತ್ತಾರೆ ಅನ್ನೋದು ಅದು ಎಲ್ಲಿದ್ರು ನಿಲ್ಲೇಬೇಕು. ಭೂಮಿಗೆ ಬಂದ್ರು ನಿಲ್ಬೇಕು, ಅಲ್ಲಿ ಬಂದ್ರು ನಿಲ್ಬೇಕು. ನೆಲೆಸುತ್ತಾರೆ ಅನ್ನೋದು ತಿಷ್ಠಂತಿ ಅಂದ್ರೆ ಉಳ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಗತಿ ನಿವೃತ್ತಿ ಅಂದ್ರೆ ಅಲ್ಲಿಂದ ಮುಂದೆ ಎಲ್ಲೂ ಹೋಗಲ್ಲ, ಅಂದ್ರೆ ಅಲ್ಲೇ ವಾಸ ಮಾಡ್ತಾರೆ, ಅಲ್ಲೇ ಠಿಕಾಣಿ ಹುಡ್ತಾರೆ ಅಂತ ಅರ್ಥ ಆಗುತ್ತೆ. ಸರಿ. ಸ್ವಂತ ವಾಕ್ಯ ಮಾಡ್ಬೋದ ಇವಾಗ? ಸ್ವಂತ ವಾಕ್ಯ ಮಾಡ್ಬೋದ ಆಚಾರ್ಯರೇ? ಖಂಡಿತ ಮಾಡಿ. ಅಹಂ ಗೃಹೇ ವಸಾಮಿ. ಆವಾಗ್ಲೇ ಒಂದ್ ಮಾಡಿದ್ದೆ. ಕಪಯಃ ಶ್ರೀಲಕ್ಷ್ಮಿ ಶಾಖಾಯಾಂ ವಸಂತಿ. ಕಪೀನಾಂ ನೀಡೇ ವಾಸಃ ಅಸ್ತಿ ವಾ? ನೋ. ಕಪಿನಾಂ ಕುತ್ರ? ನೀಡೆ ಗೂಡಿನಲ್ಲಿ. ಇಲ್ಲ. ನ ಕದಾಪಿ ಕಪಯಃ ನೀಡೆ ವಸಂತಿ. ಕಪಯಃ ತರುಷು ವಸಂತಿ. ಕಪಯಃ ತರುಷ್ವೇವ ವಸಂತಿ. ಬೇಕಾಃ ಆಕಾಶೆ ಡಯಂತೆ ವಾ? ನ. ತರ್ಹಿ ಕೆ ಡಯಂತೆ? ಭೂಮೌ ಡಯತ್. ನ ಬೇಕಾಹ ಡಯಂತೆ ನ. ಪಕ್ಷಿಣಃ ಪ್ಲವಂತೆ. ಬೇಕಾಹ ವಿಂಗ್ಸ್ ಏನ್ ಹೇಳೋದು? ಬೇಕಾಃ ಪ್ಲವಂತೆ, ಭೂಮೌ ಪ್ಲವಂತೆ, ಆಕಾಶೇ ಪಕ್ಷಿಣಃ ಡಯಂತೆ. ಅಲ್ಲ, ಕಪ್ಪೆಗಳಿಗೆ ವಿಂಗ್ಸ್ ಇಲ್ಲ ಅದಕ್ಕೆ ಅಂತ ಹೇಳಕ್ಕೆ ಏನ್ ಹೇಳ್ಬೋದು? ಬೇಕಾನಾಂ ಪಕ್ಷೌ ನಸ್ತಃ. ಬೇಕಾನೌ ಪಕ್ಷೌ ನ ಸ್ತಃ. ಅತಃ ತೇ ಆಕಾಶೆ ನ ಡಯಂತೆ. ಪಕ್ಷಿಣಃ ಭೂಮೌ ನೀಡಂ ಕೃತ್ವಾ ವಸಂತಿ ವಾ? ಪಕ್ಷಿಣಃ ಭೂಮೌ ನೀಡಂ ಕೃತ್ವಾ ವಸಂತಿ ವಾ? ಭೂಮೌ ನ. ಭೂಮೌ ನ. ವೃಕ್ಷೆ. ವೃಕ್ಷೇಷ್ವೇವ ವಸಂತಿ ನ ತು ಭೂಮಿಷು ಭೂಮೌ. ಲತಾಸು ಫಲಾನಿ ದೃಶ್ಯಂತೆ, ಸಮೀಚೀನಂ ವಾ ಅಸಮೀಚೀನಂ ವಾ? ಅಸಮೀಚೀನಂ. ಲತಾಸು ಫಲಂ ದ್ರಷ್ಟುಂ ನ ಶಕ್ಯತೆ ವಾ? ನ ಶಕ್ಯತೆ. ಶಕ್ಯತೆ. ಕುತಃ? ಲತಾಸು ಏವ ಜೀವಂ ಅಸ್ತಿ. ದ್ರಾಕ್ಷಾಲತಾಸು ದ್ರಾಕ್ಷಿ ಫಲಂ ದೃಶ್ಯತೆ. ಪುಷ್ಪಾಣಿ ದೃಶ್ಯಂತೆ ತತ್ ಸತ್ಯಂ.
फलान्यपि कदाचित् भवन्ति सर्वेषां सर्वासां लतानां उपरि फलानि न भवेयुः परन्तु कासुचित् लतासु फलानि लभ्यन्ते ಲತಾಸು ಲತೆಗಳಲ್ಲಿ ಮೋರ್ ಓವರ್ ಹೂವುಗಳಿಂದಾನೇ ಹಣ್ಣುಗಳಾಗುವುದು ಅನ್ನೋದಕ್ಕೆ ಹೇಗೆ ಹೇಳೋದು? ಹಾಗೇನಿಲ್ಲ. ಹೂ ಎಷ್ಟೋ ಬಳ್ಳಿಗಳಲ್ಲಿ ಹೂವೇ ಬಿಡಲ್ಲ, ಡೈರೆಕ್ಟ್ ಹಣ್ಣಾಗುತ್ತೆ. ಓ, ಕೆಲವು ಮರಗಳಲ್ಲೂ ಈಗ ಹಲಸಿನ ಹಣ್ಣಿಗೆ ನಿಮಗೆ ಹೂವಿಲ್ಲ, ಹ್ಮ್ ಡೈರೆಕ್ಟ್ ಹಣ್ಣೆ. ಹ್ಮ್ ಹಾಗೆ ಬಳ್ಳಿಗಳಲ್ಲೂ ಕೆಲವು ಹಣ್ಣು ಬಿಡಲ್ಲ, ಡೈರೆಕ್ಟ್ ಅದು ಹೂ ಬಿಡಲ್ಲ, ಡೈರೆಕ್ಟ್ ಹಣ್ಣೇ ಇರುತ್ತೆ. ಹ್ಮ್ ಅಂದ್ರೆ ಹೂ ಬಿಡುವುದೇ ಜಾಸ್ತಿ ಇರುವುದು, ಇದು ಕೆಲವೊಂದ್ ಸರ್ತಿ ಗೊತ್ತಾಗಲ್ಲ ನಮ್ಗೆ. ಹ್ಮ್ ಮೋರ್ ಓವರ್ ಅನ್ನಕ್ಕೆ ಏನನ್ಬೋದು ಗೊತ್ತಾಗ್ತಿಲ್ಲ ನನಗೆ. ಪ್ರಾಯ ಪ್ರಾಯ. ಹೆಚ್ಚಾಗಿ, ಪ್ರಾಚುರ್ಯೇಣ. ಹ್ಮ್ ಸಮುದ್ರೇ ಲಾವಣ್ಯಂ ಅಸ್ತಿ. ಸಮೀಚೀನಂ ವಾ ಅಸಮೀಚೀನಂ ವಾ? ಲವಣಂ ಅಸ್ತಿ. लवणम् अस्ति ಹ್ಮ್ ಲವಣಸ್ಯ ಭಾವಃ लावण्यम् ಲಾವಣ್ಯಂ. ಓ, मन्दिरे आरतीसमयं घण्टानादम् अस्ति ಹ್ಮ್ ಆರ ಆರ ನೀರಾಜನ ಸಮಯೇ ओके ಘಂಟಾನಾದಂ ಕುರ್ವಂತಿ. ಕೇಳಿ ನೀರಾಜನ ಸಮಯೇ ಕೇಳಿಸುತ್ತದೆ ಅನ್ನೋದಕ್ಕೆ ಆ, ಶ್ರೂಯತೆ. ಶ್ರೂಯತೆ. ಗುರುಗಳೇ ನೀರಾಜನ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೀರಾಜನ ಅಂತಂದ್ರೆ ದೇವರಿಗೆ ಆರತಿ ಎತ್ತುವ ಸಮಯ. That is only with the camphor, no? Not with arati ಅಂದ್ರೆ ಕರ್ಪೂರ ಹಾಕಿ. That is ಇಲ್ಲ, ನೀರಾಜನ. ಕರ್ಪೂರದ್ದು ಇಲ್ಲವಾ? ಇಲ್ಲ, ಅದು ಬೇರೆಯಾ? ಕರ್ಪೂರದ್ದು ಬೇರೆನೆ ಹೇಳ್ಬೇಕು. ಹ್ಮ್ बालकः पुस्तके लिखति. ಕಹ बालकः पुस्तके लिखति. ಸಮೀಚೀನಂ. पर्वते हिमम् अस्ति ಪರ್ವತೆ ಹಿಮಂ ಅಸ್ತಿ. ವಸ್ತ್ರೇ ಚಿತ್ರಾಣಿ ಲಿಖ್ಯಂತೆ. ಲಿಖ್ಯಂತೆ ಅನ್ನೋದು ನಿಚ್ ಪ್ರತ್ಯಯ. ಹೌದು, ಚಿತ್ರಗಳು ಬರೆಯಲ್ಪಡುತ್ತವೆ ಅಥವಾ ಚಿತ್ರಾಣಿ ಲಿಖಂತಿ, ಚಿತ್ರಗಳನ್ನು ಬರೆಯುತ್ತಾರೆ. ಬಾಲಾಹ ವಸ್ತ್ರೇಷು ಚಿತ್ರಾಣಿ ಲಿಖಂತಿ, ಮಕ್ಕಳು ಬಟ್ಟೆಗಳಲ್ಲಿ ಚಿತ್ರಗಳನ್ನು ಬರೆಯುತ್ತಾರೆ. ಗುರುಗಳೇ ಈ ತರ ಹೇಳ್ಬೋದು, ನವರಾತ್ರಿ ಕಾಲೇ ನಗರೆ ಉತ್ಸವः अस्ति ಹ್ಮ್ ನವರಾತ್ರಿ ಕಾಲೇ ಉತ್ಸವः ಪ್ರಚಲತಿ. ಪ್ರಚಲತಿ. ನವರಾತ್ರೆ ಅಂತ ಅನ್ಬೋದಾ ಅಥವಾ ಅದು 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 ಬಹುವಚನ ಬರ್ಬೇಕಾ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನವರಾತ್ರಿ ಕಾಲ ಅನ್ನೋದು ಒಂದೇ, ಅಷ್ಟು ಹಾ, ಸೇರಿ ಒಂದು ಕಾಲ. ಅಲ್ಲ ಬರೀ ನವರಾತ್ರೆ ಅಂತ ಹೇಳ್ಬೋದಾ ಅಂತ. ನವರಾತ್ರೇ ಹೇಳಿಕ್ ಆಗುದಿಲ್ಲ, ನವರಾತ್ರಿ ಅಲ್ವಾ ಶಬ್ದ. ಹಾ, ನವರಾ ನವರಾತ್ರೌ. ನವರಾತ್ರು.
ಅಥವಾ ನೀವು ಬಹುವಚನ ಕೇಳಿದ್ದಲ್ವಾ ಅದು ನವರಾತ್ರಿಷು. ಈ ಹ್ಮ್ ನವರಾತ್ರಿ ಅನ್ನೋದು ಒಂದು ಹಬ್ಬ ಅಂತ ಇಟ್ಕೊಂಡ್ರೆ ನವರಾತ್ರವು. ಇಲ್ಲ ನೀವು ನವರಾತ್ರಿ ಅಂದ್ರೆ 9 ರಾತ್ರಿಗಳು ಅಂತ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರೆ ನವರಾತ್ರಿಷು. ಹ್ಮ್ ಸರಿ. नवरात्रिषु महिलाः अनेकवर्णस्य अनेकवर्णमय वस्त्राणि धरन्ति. ಧರಂತಿ, ಉಡುತ್ತಾರೆ. ಹ. ತತ್ರ ವರ್ಣಾನಾಂ ಪಟ್ಟಿका अपि भवति, लिस्ट्. हम्म अस्मिन् दिने एतादृशं वर्णम् उपयुञ्ज्मः इति. आम्. पत्रे हरिद्वर्णः दृश्यते. भित्तौ कीटः स्वगृहं कुर्वन्नस्ति. भित्तौ ಗೋಡೆಯಲ್ಲಿ, ಅದು ಗೂಡು ಮಾಡಿಕೊಳ್ಳುತ್ತದೆ. ಆ, ಮಾಡ್ತಾ ಇದೆ, ಕುರುವನ್ನಸ್ತಿ. ಓಕೆ. स्पैडर् ಅನ್ನಕ್ಕೆ स कीटः सः स कीटनाम ಹ್ಮ್. ಸ್ಪೈಡರ್ ಅನ್ನಕ್ಕೆ ಗೊತ್ತಾಗ್ತಿಲ್ಲ. ಊರ್ಣನಾಭಿಃ, ಗೊತ್ತಾಗ್ಲಿಲ್ಲ. ಊರ್ಣನಾಭಿಃ. पूर्णनाभिः. ಹ್ಮ್ स कीटनाम पूर्णनाभिः. ಹ್ಮ್ स कीटस्य नाम. ಕೀಟಸ್ಯ ನಾಮ. स कीटस्य नाम तस्य पूर्णनाभिः. तस्य कीटस्य नाम ऊर्णनाभिः अथवा सः ऊर्णनाभिः. हा हा. सः कीटः ऊर्णनाभिः. कल्पवृक्षे कोमलनालिकेराणि दृश्यन्ते. ಕೋಮಲನಾಲಿಕೇರ ಅಂದ್ರೆ ಎಳ್ನೀರು. ಪುಷ್ಪಾಣಾಂ ವಿಕಸನಂ ಪರ್ವಕಾಲೆ ಶೋಭತೆ. पर्वकाले पुष्पाणां बेले मूल्यं मूल्यं बहु अधिकं भवति. अधिकं भवति. पर्वकाले पुष्पाणां मूल्यं बहु अधिकं भवति. भवति. शरत्काले प्रकृतिः नालालङ्कारभूषिता तिष्ठति. वर्षाकालः तदैव समाप्यते. वृक्षाः हरिद्वर्णयुक्ताः भवन्ति. नूतन फलपुष्पाणाम् आगमनं तस्मिन् काले एव दृश्यते. अतः नवरात्रिः, दीपावली एवमेव अन्यानि अन्यानि पर्वाणि आचर्यते अथवा पर्वाणि आचरामः. शरत्काले आकाशे अधिकशः नीलवर्णं दृश्यते. दृश्यते.
नाम घनाः स्व कार्यं समाप्य तिष्ठन्ति। घनाः इत्युक्ते नीरदाः। ನೀರಂ ದದಾತಿ ಇತಿ ನೀರದಾಹ। ನೀರನ್ನು ದದಾತಿ ಕೊಡುತ್ತದೆ, ಮೋಡಗಳಿಗೆ ನೀರದ ಅಂತ ಹೆಸರು. एवं अस्य प्रक्रियस्य कारणम् इति मम अहं न चिन्तयति, ಇದುವರೆಗೂ ಯೋಚಿಸಿರ್ಲಿಲ್ಲ. ಕಸ್ಯ ಮೋಡಗಳಿಂದ ಅದರದ್ದು ಕೆಲಸ ಮುಗ್ದಿರತ್ತೆ, ಅದಕ್ಕೋಸ್ಕರ ನೀಲ ಇರತ್ತೆ ಆಕಾಶ. ಹೌದು, ಮಳೆಗಾಲದಲ್ಲಿ ವರ್ಷಾಕಾಲೆ ವೃಷ್ಟಿः अवसीयते, नाम तस्य अवसानं भवति। अतः आकाशे नीलाकाशे वयं श्वेतवर्णघनान् एव पश्यामः। घन इत्युक्ते मोड। पुस्तके ज्ञानम् अस्ति। पुस्तके ज्ञानं नास्ति, पुस्तके अक्षराणि सन्ति। मस्तके अस्ति। पुस्तके ज्ञानसाधनम् अस्ति। ಅದನ್ನ ಜ್ಞಾನವಾಗಿ ಪಡ್ಕೊಳ್ಳೋದು ನಮ್ಮ ಕೈಲಿದೆ ಅಂತ ಹೇಗೆ ಹೇಳೋದು ಗುರುಗಳೇ? पुस्तकाध्ययनेन अस्माकं ज्ञानं वर्धते। ಓಕೆ. पुस्तके अक्षराणि भवन्ति, अक्षराणां संहितायाः अक्षराणां अध्ययनेन अथवा ज्ञानेन अस्माकं ज्ञानं वर्धते। Excuse me, one doubt I have. What is the difference between tishtati and uttishtati? It's in the book. I am a little doubtful. Tishtati, Tishtati means to stand. Stand, okay. Uttishtati? Uttishtati means get up. Oh, okay. Get up, okay. Same with sarati, anusarati, is it? There is a difference, isn't it? Sarati. There is a difference. Sarati means to go. Okay. Anusarati, following. All right, okay. He follow his command. Okay. All right. वयम् आचार्यस्य उपदेशम् अनुसरन्ति। Upasarga makes difference between other root words. Roots. Upasarga means prefix. Prefix. Suffix means pratyaya. Idanim gacchati is to go, agacchati to come.
ಅವಗಚ್ಚತಿ ಟು ನೋ. ಸಂಗಚ್ಚತಿ ಟು ಜಾಯಿನ್. ಓ, ಸಂಗಚ್ಚತಿನ. ನಿರ್ಗಚ್ಚತಿ. ಆ ಓಕೆ. ಸಂಗಚ್ಚತಿ ಅಂದ್ರೆ ಹಾ ಸೇರ್ಕೊಳ್ಳೋದು. ಹಾ ಟು ಜಾಯಿನ್. ಸಂಗಚ್ಚತೆ ಆಗುತ್ತೆ. ನಿರ್ಗಚ್ಚತಿ ಹೊರಗೆ ಹೋಗು. ಬಾಯ್ಕಾಟ್ ತರನೋ, ಅಂದ್ರೆ ಅವನೇ ಹೊರಟ್ರೆ ನಿರ್ಗಚ್ಚತಿ. ಕೆಲವೊಂದ್ ಸರ್ತಿ ಇನ್ನೊಬ್ರು ತೆಗೆದು ಹಾಕಿದ್ರು ಆಗತ್ತೆ. ಪ ಆ, ಅದ್ರಿಂದ ಧಾತು ಬೇರೆ ಆಗುತ್ತೆ. ನಿಷ್ಕಾಸನಂ ಅಂತ ಆಗುತ್ತೆ. ನಿಷ್ಕಾಸಯತಿ. ನಿರ್ಗಚ್ಚತಿ ಸಹ ಗಚ್ಚತಿ ಅವನೇ ಹೋಗುದು. ನಿಷ್ಕಾಸಯತಿ ಇನ್ನೊಬ್ರು ನಿರ್ಗಮಯತಿ ಹೊರಗೆ ಹಾಕುದು. ಚ್ಯೂತೆ. ಹೇಳಿ. ಸಾರಿ, ಸಭಾಯಾಂ ಚರ್ಚಾ ಭವತಿ ಅಂತ ಹೇಳ್ಬೋದಾ? ಸಮೀಚೀನಂ. ಸಭಾಯಾಂ ಚರ್ಚಾ ಪ್ರಚಲಿಷ್ಯತಿ ಅಂದ್ರೆ ಇನ್ನ ಆಗತ್ತೆ, ಅಥವಾ ಪ್ರಚಲತಿ ನಡೀತದೆ, ಪ್ರಾಚಲತ್ ನಡೆಯಿತು. That sentence she just made is, which is the Saptami Vibhakti in that? ಸಭಾಯಾಂ. ಸಭಾಯಾಂ. Sabhayam. Okay. Can you repeat that sentence? Sabhayam. What is that Charcha sentence? what I said was Mm. Sabhayam Charcha Bhavati. Okay. There are discussions during the In the group. Yeah. Sabhayam. मैसूरुनगरे महाराजस्य दरबार प्रचलति। नवरात्रिकाले। नवरात्रिकाले दरबार इत्यस्य संस्कृते आ, सभा इत्येव वक्तव्यं भवति। महासभा इति। सभायां महासभा प्रचलति। महासभा प्रचलति। ಗರ್ಭಗೃಹೆ ಪ್ರತಿಮಾ ಏನ್ ಹೇಳ್ಬೇಕಾಗತ್ತೆ ಗುರುಗಳೇ? ಗರ್ಭಗೃಹೆ ಪ್ರತಿಮಾ ಸ್ಥಾಪನೆ ಆಗತ್ತೆ ಅಂತ ಹೇಳಲಿಕ್ಕೆ. गर्भगृहे प्रतिमायाः प्रतिष्ठापनं भवति। अथवा प्रतिमा प्रतिष्ठाप्यते। ಓಕೆ. ಈ ಪ್ರತಿಮಾ ಅಂಡ್ ಮೂರ್ತಿ ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ನಾವು ಅರ್ಥ ಇಲ್ಲ ಮಾಡ್ಕೊಳ್ಬೇಕಾದ್ರೆ. ಇಲ್ಲ ವ್ಯತ್ಯಾಸ ಅಂದ್ರೆ ಅರ್ಥದಿಂದ ನೇರವಾಗಿ ವಸ್ತುವಿನ ವ್ಯತ್ಯಾಸ ಇಲ್ಲ. ಅದರ ಅರ್ಥವನ್ನು ಹೇಳುವಾಗ ಒಂಚೂರು ಮೂರ್ತ ಅಂತಂದಾಗ ಮೂರ್ತಿ ಅಂದ್ರೆ ಆ ವ್ಯಕ್ತಿಯ ರೂಪವನ್ನು ನೆನಪಿಸುವಂತದ್ದು. ಪ್ರತಿಮಾ ಅಂದ್ರೆ ಅದನ್ನು ಹೋಲುವಂತದ್ದು ಅಂತ, ಅಂದ್ರೆ ಅದರ ಗುರುತು ತರುವಂತದ್ದು. ಓಕೆ. ಐಡಲ್ಲೇ ಎರಡಕ್ಕೂ ಅರ್ಥ ಏನು ವ್ಯತ್ಯಾಸ ಇಲ್ಲ. ಓಕೆ. ಈಗ ವೃಕ್ಷ ಅಂದಾಗ ಅದಕ್ಕೊಂದು ಬೇರೆನೆ ಗುಣಧರ್ಮದ ಚಿಂತನೆ ಬರುತ್ತೆ. ತರು ಅಂದಾಗ ಇನ್ನೊಂದು ಚಿಂತನೆ ಬರುತ್ತೆ. ಹಾಗೆ ಒಂದು ಸ್ವಲ್ಪ
ಪದಗಳಲ್ಲಿ ವ್ಯತ್ಯಾಸ, ಅರ್ಥ, ಗುಣಧರ್ಮದ ವ್ಯತ್ಯಾಸ ಇದ್ದೇ ಇರುತ್ತೆ. ಸರಿ. ನಿಮ್ಗೆ ಹಿಂದಿ ಉಳಿದಿದ್ದ ಪಾಠ ಎಲ್ಲ ನೋಡ್ಲಿಕ್ಕೆ ಆಯ್ತಾ ಯಾರಿಗಾದ್ರು? ಅವಾಗ ಸಮಯ ಸಿಕ್ಕದಲ್ಲಿ ನೋಡ್ತಾ ಇದ್ದೀವಿ ಆಚಾರ್ಯ. ಹ್ಮ್. ಅವಾಗ ನಿಮಗೆ ವಾಕ್ಯ ಮಾಡ್ಲಿಕ್ಕೆ ಹೆಚ್ಚು ಪದಗಳು ಸಿಗ್ತವೆ, ಐಡಿಯಾಗಳು ಉಳಿತವೆ. ಕೆಲವೊಮ್ಮೆ ಐಡಿಯಾ ಇರುತ್ತೆ, ಪದ ಇರಲ್ಲ. ಕೆಲವೊಮ್ಮೆ ಪದ ಇರುತ್ತೆ, ಐಡಿಯಾ ಇರಲ್ಲ. ಗುರುಗಳೇ, ನಾವು ಬೇರೆ ಅಂದ್ರೆ ಈ ಬುಕ್ಕಲ್ಲಿ ಅಲ್ದಲೆ ಬೇರೆ ಪಾಠಗಳನ್ನ ತಗೊಂಡು ಅದರಲ್ಲಿ ವಿಭಕ್ತಿ ಹುಡುಕೊಂಡು ಅರ್ಥ ಹುಡುಕೊಂಡು ಇದೇ ತರ ಮಾಡೋಣ. ಸ್ವಲ್ಪ ಖಂಡಿತ. ಬೇರೆ ಬೇರೆ ವಿಭಕ್ತಿ ಮಿಕ್ಸ್ ಅಲ್ಲಿ ಸಿಗುತ್ತೆ ಅಂತ ಅಷ್ಟೇ. ಹೌದು. ಈಗ ಒಂದ್ಸರ್ತಿ ಅದು ಒಂದೊಂದೇ ವಿಭಕ್ತಿಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಈ ಪಾಠಗಳನ್ನ ಇಟ್ಕೊಂಡಿದ್ದು. ಮುಂದೆ ಹಾ ಪಾಠಗಳಲ್ಲೆಲ್ಲ ಎಲ್ಲಾ ವಿಭಕ್ತಿಗಳಿರುವ ವಾಕ್ಯಗಳೇ ಬರುದು. ಯಾಕೆಂದ್ರೆ ಮುಂದೆ ಒಂದು ಪ್ರಸಂಗ ಹೇಳಲಿಕ್ಕೆ ಶುರು ಮಾಡ್ತಾರೆ. ಪ್ರಸಂಗ ಹಾ ಹೇಳುವಾಗ ನೀವು ಬರೀ ಒಂದು ವಿಭಕ್ತಿಯಿಂದ ಯಾವ ಪ್ರಸಂಗವನ್ನು ಹೇಳಲಿಕ್ಕೆ ಆಗಲ್ಲ. ಹಾ ಹೌದು. ಅಂದ್ರೆ ಇದೇ ತರಾನೇ ಒಬ್ಬೊಬ್ರು ಒಂದು ಎರಡು ಲೈನು ಮತ್ತೆ ಅದರಲ್ಲಿ ಬರೋವಂಥ ವಿಭಕ್ತಿ ಐಡೆಂಟಿಫೈ ಮಾಡ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಪದಗಳು ಜಾಸ್ತಿ ಸಿಗತ್ತೆ. ಹೌದು. ಮತ್ತೆ ವಿಭಕ್ತಿಗಳು ಬೇರೆ ಬೇರೆ, ಈಗ ಈಕಾರ ಅಂತ ಊಕಾರ ಅಂತ ಅದಕ್ಕೂ ಎಲ್ಲ ಹೌದು. ಗೊತ್ತಾಗ್ತಾ ಹೋಗುತ್ತೆ ಅಂತ. ಹೌದು. ಬೇಕಾದ್ರೆ ಬುಕ್ ಬಿಟ್ಟು ಬೇರೆ ಬೇರೆ ಪಾಠನು ಅಂದ್ರೆ ಆನ್ಲೈನ್ ಅಲ್ಲಿ ಬೇಕಾದ್ರೂ ಹುಡ್ಕೊಂಡ್ ಬರ್ಬೋದು ನಾವು. ಹುಡುಕ್ಬೋದು, ಹಾ ಹುಡುಕ್ಬೋದು. ಅದನ್ನು ಪಾಠಕ್ಕೆ ನಾವು ಉಪಯೋಗಿಸುವ ಮುನ್ನ ಒಂದ್ಸರ್ತಿ ನಿಮ್ಗೆ ಅಂತದ್ ಸಿಕ್ಕಿದಾಗ ಗಮನಿಸಿದ್ರೆ ಹಾ ಅದನ್ನು ನೀವು ಗ್ರೂಪ್ ಅಲ್ಲಿ ಹಾಕಿ ಒಂದ್ಸರ್ತಿ ನೋಡ್ಕೊಂಡು ಹೌದು ಪಾಠ ಹೌದು. ಮಾಡುವಾಗ ಅದು ಜಾಸ್ತಿ ಬೇಗ ಬೇಗ ಓದ್ಲಿಕ್ಕೆ ಅಥವಾ ಹೆಚ್ಚು ಅದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಓಕೆ, ನಾವು ಅದಕ್ಕೆ ಮುಂಚೆ ಒಂದ್ಸತಿ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳೋಣ ಆ ಸ್ಯಾಟರ್ಡೆ ಪಾಠ ಯಾವುದು ಅಂತ. ಹ್ಮ್. ನಾನೊಂಥರ ಇರೋದು ಬೇಕಾದ್ರೆ ಹಾಕ್ತೀನಿ. ಆಮೇಲೆ ಸರಿ. ಅದರಲ್ಲಿ ನಾವು ಐಡೆಂಟಿಫೈ ಬೇಕಾದ್ರೆ ಮಾಡ್ಕೊಂಡು ಬರೋಕ್ಕಾದ್ರೆ ಮಾಡ್ಕೊಂಡು ಬರ್ಬೋದು. ಹ್ಮ್. ಅಂದ್ರೆ ಯಾವ್ಯಾವುದು ವಿಭಕ್ತಿ ಪ್ರತ್ಯಯ ಬರುತ್ತೆ ಅಂತ. ಹ್ಮ್. ಮಾಡ್ಬೋದು. ಹ್ಮ್. ಓಕೆ, ಎಲ್ಲರಿಗೂ ಓಕೆ ಅಲ್ವಾ? ಓಕೆ. ಆಮೇಲೆ ಇದು ಅಂದ್ರೆ ಪಾಠ ಒಂದ್ ಕಡೆಯಿಂದ ಇಲ್ಲಿ ಇದ್ದಿದ್ದು ಸ್ವಲ್ಪ ಆಗ್ತಾ ಇರುತ್ತೆ. ಒಂದು ಹ್ಮ್ ಸ್ಪೆಷಲ್ ಐಟಮ್ ಅಡಿಗೆಯಲ್ಲಿ ಸ್ಪೆಷಲ್ ಭಕ್ಷ್ಯ, ಸ್ಪೆಷಲ್ ಖಾರ ಹಾಕ್ಲಿಕ್ಕೆ ಬೇರೆ ಟೆಕ್ಸ್ಟ್ ಇದ್ದು ಒಂದಿಷ್ಟು ಓದೋಣ. ಓಕೆ. ಪ್ರಥಮಾದರ್ಶ ಯಾವಾಗ ಶುರು ಮಾಡೋದು ಗುರುಗಳೇ? ಇದ್ರಲ್ಲಿ ಇನ್ನು ಎಷ್ಟು ಪಾಠ ಇದೆ? ಇದರಲ್ಲಿ ಎಲ್ಲ ಮುಗ್ದಿದೆ. ಸುಮ್ಮನೆ ನಾವು ಸಂಭಾಷಣೆಗೋಸ್ಕರ ಇದನ್ನ ತಿರ್ಗಾ ನೋಡ್ತಾ ಇದ್ವಿ ಸರಿ, ಅಷ್ಟೇ. ಆಗ್ಲಿ. ಹಾಗಿದ್ರೆ ಆ ಒಂದ್ಸರ್ತಿ ಒಂದು 10-15 ನಿಮಿಷ ಇದನ್ನ ಓದುದು. ಇನ್ನು 15 ನಿಮಿಷ ನೀವು ಅದು ನಾನು ಬರುವ ಮುಂಚೆ ಮಾಡಿದ್ರು ತೊಂದ್ರೆ ಇಲ್ಲ. ಹಾ ಇನ್ನು 15 ನಿಮಿಷ ಅದ್ಯಾವ್ದಾದ್ರು ಹೊಸ ಪಾಠಗಳ ವಿಭಕ್ತಿ ನಿರೂಪಣೆ ಮಾಡುವಂಥದ್ದು. ಕೊನೆ 15 ನಿಮಿಷ ಮುಂದಿನ ಆದರ್ಶ ಪ್ರಥಮ. ಶುರು ಮಾಡಿದ್ರೆ. ಸರಿ. ಹ್ಮ್. ಸರಿ, ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ಧನ್ಯವಾದ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ.